ಹಾಯ್ ಎಲ್ಲರಿಗೂ, ವೆಲ್ಕಮ್ ಟು ರಿಯಲ್ ಲೈಫ್ ರಿಯಲ್ ಟಾಕ್ ಚಾನೆಲ್. ಸೊ ಎಲ್ಲರೂ ಹೇಗಿದ್ದೀರಾ, ಖುಷಿಯಾಗಿದ್ದೀರಾ ಅಂತ ನಾನು ಭಾವಿಸ್ತಾ ನನ್ನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಕಾರಾತ್ಮಕ ಜನರೊಂದಿಗೆ ಬೆರೆಯಿರಿ ಅಂದರೆ ಸರೌಂಡ್ ಯುವರ್ ಸೆಲ್ಫ್ ವಿತ್ ಪಾಸಿಟಿವ್ ಪೀಪಲ್. ಯಾಕೆ ಪಾಸಿಟಿವ್ ಪೀಪಲ್ ಜೊತೆ ನೀವು ಬೆರಿಬೇಕಂತಂದರೆ ಅವ್ರು ನಿಮ್ಗಿಂತ ಖುಷಿಯಾಗಿರ್ತಾರೆ ಆ್ಯಂಡ್ ನಿಮ್ಗಿಂತ ಬೆಟರ್ ಆಗಿರ್ತಾರೆ, ಗುಡ್ ಫೀಲ್ ಕೊಡ್ತಾರೆ. ಸೊ ಎನರ್ಜೀಸ್ ಆರ್ ರಿಯಲ್. ಇವಾಗ ನೀವು ಲೋ ಎನರ್ಜಿ ಇರ್ತೀರ ಅಂದ್ಕೊಳ್ಳಿ, ತುಂಬ ಬೇಜಾರಾಗಿ ಏನೋ ಒಂದು ಯೋಚನೆ ಮಾಡಿಕೊಂಡು ಲೋ ಫ್ರೀಕ್ವೆನ್ಸಿ ಅಂತ ಲೋ ಆಗಿ ಎನರ್ಜಿ ಇರ್ತೀರ ಅಂದ್ಕೊಳ್ಳಿ. ಸೊ ನೀವು ಪಾಸಿಟಿವ್, ಯಾರು ನಿಮ್ಗಿಂತ ಖುಷಿಯಾಗಿರ್ತಾರೆ, ಯಾರು ನಿಮ್ಗಿಂತ ಬೆಟರ್ ಆಗಿರ್ತಾರೆ, ಅವ್ರ ಜೊತೆ ನೀವು ಮಿಂಗಲ್ ಆದರೆ ಯು ಆಟೋಮೆಟಿಕಲಿ ಅವ್ರ ಥರ ನೀವು ಫೀಲ್ ಮಾಡ್ತೀರ. ಯಾಕಂದರೆ ಎನರ್ಜೀಸ್ ಆರ್ ರಿಯಲ್. ಪ್ರೀವಿಯಸ್ ವೀಡಿಯೋಸಲ್ಲಿ ಹೇಳ್ದಂಗೆ ಎನರ್ಜೀಸ್, ವಿ ಆರ್ ಆಲ್ ಎನರ್ಜೀಸ್, ಆಯಿತಾ? ಸೊ ನಾವು ಏನಪ್ಪ, ಈ ಬಾಡಿ ಅನ್ನೋದು ಜಸ್ಟ್ ಕಾಸ್ಟು, ನಮ್ಮ ಒಳಗಡೆ ಇರೋದು ಸೋಲು. ವಿ ಆರ್ ಲೈಕ್ ಸೋಲ್ಸ್ ಆರ್ ಎನರ್ಜೀಸ್. ಯಾವ ಫ್ರೀಕ್ವೆನ್ಸಿ ಅಂತ ನೀವು ಕೇಳಿರ್ಬೋದು. ಫ್ರೀಕ್ವೆನ್ಸಿ ಅಂತ ಅಂದ್ಬಿಟ್ಟು, ವಾಟ್ ಈಸ್ ಫ್ರೀಕ್ವೆನ್ಸಿ? ಇವಾಗ ನಾವು ಯಾವ ಮೂಡಲ್ಲಿ ಇರ್ತೀವಿ, ಇವಾಗ ಇಫ್ ಯು ಆರ್ ವೆರಿ ಹ್ಯಾಪಿ ಮೂಡ್, ತುಂಬ ಖುಷಿಯಾಗಿ, ಯಾರು ಏನೇ ಅಂದರೂ ತಲೆ ಕೆಡಿಸ್ಕೊಳ್ದೆ ನಾನು ಖುಷಿಯಾಗಿರಬೇಕು, ನಾನು ಖುಷಿಯಾಗಿರಿದ್ರೆ ಏನು ಮಾಡಬೇಕು, ಓಕೆ ಇದನ್ನು ಮಾಡಿದ್ರೆ ನಾನು ಖುಷಿಯಾಗಿರ್ತೀನಿ, ಇವ್ರ ಜೊತೆ ಇದ್ದರೆ ನಾನು ಖುಷಿಯಾಗಿರ್ತೀನಿ, ಅಥವಾ ಈ ಕಡೆ ಎಲ್ಲರೂ ಹೋದರೆ ನಾನು ಖುಷಿ ಪಡ್ತೀನಿ, ಇಲ್ಲ ಈ ಬುಕ್ ಹೋದರೆ ನಾನು ಖುಷಿ ಪಡ್ತೀನಿ. ಈ ಥರ ನೀವು ಮೈಂಡನ್ನು ಫಿಕ್ಸ್ ಮಾಡಿ ಅದೇ ರೀತಿ ಹೋದರೆ ಅದೇ ಫ್ರೀಕ್ವೆನ್ಸಿಲಿ ನೀವು ಇರ್ತೀರ. ಆ್ಯಂಡ್ ಅಫ್ಕೋರ್ಸ್ ನಂಬಿರೋ ದೇವ್ರು ಯಾರಿದ್ದಾರೆ ಅವರು ಅದೇ ಫ್ರೀಕ್ವೆನ್ಸಿನ ನಿಮ್ಮ ರಿಯಾಲಿಟಿ ಕೊಡ್ತಾರೆ. ಸಪೋಸ್ ನೀವು ತುಂಬ ಲೋ ಫ್ರೀಕ್ವೆನ್ಸಿ ಅಂದರೆ ತುಂಬಾ ಲೋ ಆಗಿ ಬೇಜಾರಾಗಿ ಏನೇನೋ ನಮ್ಮ ಲೈಫಲ್ಲಿ ಆಗಿರೋ ಕಹಿ ಘಟನೆಗಳನ್ನ ನೆನೆಸ್ಕೊಂಡು, ಅಥವಾ ಯಾರೋ ಏನೋ ಮನಸ್ಸಿಗೆ ಬೇಜಾರು ಮಾಡಿದ್ರು ಅಂತ ಅದನ್ನೇ ನೆನೆಸ್ಕೊಂಡು ಅದರಲ್ಲೇ ಮುಳುಗೋಗಿ ಅದೇ ಥರ ಸಾಂಗ್, ಪ್ಯಾಥೋ ಸಾಂಗ್ಸ್ ಎಲ್ಲ ಹಾಕ್ಕೊಂಡು, ಅಥವಾ ಟಿ ವಿಲಿ ಬ್ಯಾಡ್ ನ್ಯೂಸ್ ನೋಡಿಕೊಂಡು ಕೂತ್ಕೊಂಡ್ರೆ, ಗೆಸ್ ವಾಟ್, ಅದೇ ಥರ ನೀವು ನಂಬಿರೋ ದೇವರು ಅದೇ ಥರನೇ ಕೊಡ್ತಾರೆ ರಿಯಾಲಿಟಿಲಿ. ಸೊ ಇಟ್ಸ್ ಜಸ್ಟ್ ಸಿಂಪಲ್ ಆ್ಯಸ್ ಇಟ್ ಇಸ್. ಓಕೆ, ಸೊ ಅದಕ್ಕೆ ಹೇಳೋದು ಪಾಸಿಟಿವ್ ಪೀಪಲ್ ಜೊತೆ ಯಾವಾಗಲೂ ಬೆರಿಬೇಕಂತ ಅಂದ್ಬಿಟ್ಟು. ಓಕೆ, ನಾನು ನಿಮಗೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ನೀವು ಫಾರ್ ಅ ಫಸ್ಟ್ ಟೈಮ್ ಲೈಫಲ್ಲಿ ಒಬ್ಬರನ್ನ ಮೀಟ್ ಮಾಡ್ತೀರಾ ಅಂದ್ಕೊಳ್ಳಿ. ಅವ್ರನ್ನ ಹಿಂದೆ ಯಾವತ್ತಿಗೂ ನಾವು ನೋಡಿರಲ್ಲ. ನೀವು ಆಲ್ ಆಫ್ ಸಡನ್ ನೀವು ಅವ್ರನ್ನ ಮೀಟ್ ಮಾಡಿದಾಗ ನಿಮಗೊಂದು ವೈಬ್ ಫೀಲ್ ಆಗುತ್ತೆ, ಸಮಥಿಂಗ್ ಈಸ್ ರಾಂಗ್. ಇವ್ರ ಜೊತೆ ಇದ್ದರೆ ಏನೋ ಒಂಥರ ಲೋ ಫೀಲ್ ಮಾಡೋ ಥರ ನಿಮ್ಗೆ ಫೀಲ್ ಆಗುತ್ತೆ, ಅಥವಾ ನೆಗೆಟಿವ್ ವೈಬ್ಸ್ ಆಗಿರ್ಬೋದು. ಯು ಫೀಲ್, ಎಷ್ಟೊಂದು ಜನ ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಿರ್ತೀರ. ಸೊ ಏನಕ್ಕೆ ಈ ಥರ ಆಗೋದು? ಸೊ ಅಗೇನ್ ಎನರ್ಜೀಸ್ ಆರ್ ರಿಯಲ್. ಯಾಕೆ ಅಂತ ಅಂದರೆ ಇಟ್ಸ್ ಅ ಗುಡ್, ಆ ಫೀಲ್ ನಿಮಗೆ ಬರ್ತಿದೆ ಅಂತಂದರೆ ಫಾರ್ ಅ ಗುಡ್ ರೀಸನ್. ಹೈಯರ್ ಕಾನ್ಷಿಯಸ್ ಆರ್ ಗಾಡ್, ನೀವು ಬಿಲೀವ್ ಮಾಡೋ ಗಾಡ್ ಹೇಳ್ತಾ ಇದ್ದಾರೆ ಇವ್ರ ಜೊತೆ ಇರಬೇಡಿ ಅಂತ. ಇಟ್ಸ್ ಅ ಸೈನ್. ಸೊ ಅದೇ ಥರ ಪಾಸಿಟಿವ್ ಪೀಪಲ್ ಹತ್ರ ನಿಮಗೆ ಫಾರ್ ಅ ಫಸ್ಟ್ ಟೈಮ್ ಇವ್ರನ್ನ ಮೀಟ್ ಮಾಡ್ತಿದ್ದೀರಾ, ಎಗ್ಯಾನ್ ನೀವು ನಿಮಗೆ ಗೊತ್ತಿಲ್ಲದೆ ನೀವು ತುಂಬ ಎನರ್ಜಿಸ್ಟಿಕ್ ಆಗಿ ಫೀಲ್ ಮಾಡೋದಾಗಿರ್ಬೋದು, ಅಥವಾ ತುಂಬಾ ಖುಷಿ ಆಗೋದು, ಅವ್ರ ಜೊತೆ ಇದ್ದರೆ ಯಾವಾಗಲೂ ಜೊತೆನೇ ಇರಬೇಕು ಅಂತ ಅನ್ಸೋದು. ಆ್ಯಂಡ್ ಇವ್ರ ಜೊತೆ ಇದ್ದರೆ ಹ್ಯಾಪಿಯಾಗಿ ಫೀಲ್ ಮಾಡ್ತೀನಿ ಅಲ್ವಾ, ನಾನು ಇನ್ನೂ ಬೆಟರಾಗಿ ಫೀಲ್ ಮಾಡ್ತೀನಿ. ಇವ್ರ ಜೊತೆ ಇದ್ದರೆ ತಿಳ್ಕೊಳ್ಳೋದು ತುಂಬ ಇದೆ. ಇವ್ರ ಜೊತೆ ಇದ್ದರೆ ನಾನು ನನ್ನ ಬೆಸ್ಟ್ ವರ್ಷನ್ನ ನಾನು ಕಂಡ್ಕೋಬೋದು ಅಂತ ನಿಮಗೆ ಅನಿಸ್ತು ಅಂದರೆ ಇಟ್ಸ್ ಅ ಗುಡ್ ಸೈನ್. ಅವ್ರ ಜೊತೆ ಯಾವಾಗಲೂ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ. ಆ್ಯಂಡ್ ಅವ್ರ ಜೊತೆ ಇದ್ದರೆ ನಿಮಗೆ ಒಳ್ಳೆಯದಾಗುತ್ತೆ, ನೀವು ಯಾವಾಗಲೂ ಖುಷಿ. ಸೊ ಬಿ ಕಾನ್ಷಿಯಸ್ ಆ್ಯಂಡ್ ಅಬ್ಸರ್ವ್ ವಾಟ್ ಯು ಆರ್ ಫೀಲಿಂಗ್ ವೆನ್ ಯು ಮೀಟ್ ಪೀಪಲ್. ಓಕೆ, ಇನ್ನೂ ಒಂದು ಅಡ್ವಾಂಟೇಜ್ ಏನು ಅಂತ ಅಂದರೆ, ನಿಮ್ಮ ಮನಸ್ಸಲ್ಲಿ ಏನೇ ನೋವಾಗಿರ್ಬೋದು, ಬೇಜಾರಾಗಿರ್ಬೋದು, ಅಥವಾ ಹತ್ರ ಹೇಳ್ಕೊಳಕ್ಕಾಗದೇ ಇರೋ ಪ್ರಾಬ್ಲಮ್ಸ್ ಆಗಿರ್ಬೋದು, ವೆನ್ ಯು ಸ್ಪೆಂಡ್ ಟೈಮ್ ವಿತ್ ದೆಮ್, ನಿಮ್ಗೆ ಗೊತ್ತಿಲ್ಲದೇನೋ ಆ ಪ್ರಾಬ್ಲಮ್ಸಿಗೆ ನಿಮಗೆ ಸೊಲ್ಯೂಷನ್ ಸಿಗುತ್ತೆ. ಹೇಗೆ ಅಂತ ಅಂದರೆ, ಅವರು ಲೈಫ್ನ ಅವ್ರ ಲೈಫ್ನ ನೋಡೋ ದೃಷ್ಟಿ ಆಗಿರ್ಬೋದು, ಅಬೌಟ್ ಪರ್ಟಿಕ್ಯುಲರ್ ಪ್ರಾಬ್ಲಮ್ಸ್. ಓಕೆ, ಅವ್ರ ಪರ್ಸ್ಪೆಕ್ಟಿವ್ಸು, ಅವ್ರ ಥಿಂಕಿಂಗ್ ಪ್ಯಾಟರ್ನ್ಸ್ ಆಗಿರ್ಬೋದು. ಸೊ ಎವ್ರಿಥಿಂಗ್, ನೀವೊಂದು ವ್ಯಕ್ತಿ ಜೊತೆ ಇದ್ದೀರಾ ಅಂತ ಅಂದರೆ ಅವ್ರ ಮೈಂಡ್ಸೆಟ್ ಏನು,
ಅವ್ರ ಕ್ಯಾರೆಕ್ಟರ್ ಏನು, ಅವ್ರ ಲೈಫ್ನ ಯಾವ ಥರ ನೋಡ್ತಾರೆ, ಪ್ರತಿಯೊಂದು ನಿಮ್ಗೆ ಗೊತ್ತಾಗುತ್ತೆ. ಸೊ ಅವ್ರಿಗೆ ಗೊತ್ತಿಲ್ಲದೆ ನಿಮ್ಮ ಪ್ರಾಬ್ಲಮ್ಸ್ನ ಅವರು ಸಾಲ್ವ್ ಮಾಡ್ತಾರೆ. ಜಸ್ಟ್ ನೀವು ಅವ್ರನ್ನ ಲಿಸನ್ ಮಾಡಬೇಕಷ್ಟೇ. ಸೊ ನಾನೇನು ಹೇಳ್ತೀನಿ ಅಂತಂದರೆ, ನೀವೇನು ಥಿಂಕ್ ಮಾಡ್ತೀರಾ, ನಿಮ್ಮ ವೈಬ್ರೇಷನ್. ಸೊ ನಾನು ಹೇಳ್ದಂಗೆ ವಿ ಆರ್ ಆಲ್ ಎನರ್ಜೀಸ್. ನಮ್ಮದು ವೈಬ್ರೇಷನ್ ಅನ್ನೋದಿರುತ್ತೆ. ಆ ವೈಬ್ರೇಷನ್ ನಾವು ಎಷ್ಟು ಫ್ರೀಕ್ವೆಂಟಾಗಿ ಏನು ಥಿಂಕ್ ಮಾಡ್ತೀವೋ, ಇಟ್ ಮೇ ಬಿ ಸ್ಯಾಡ್, ಇಟ್ ಮೇ ಬಿ ಹ್ಯಾಪಿ, ಇಟ್ ಮೇ ಬಿ ಟ್ರ್ಯಾಜಿಡಿ or whatever the characteristics are there, I don't know. ಬಟ್ ಏನೇ ನಾವು ಥಿಂಕ್ ಮಾಡ್ತೀವಿ ರಿಪೀಟೆಡ್ ಆಗಿ ಅಂತಂದರೆ ಡೆಫಿನೆಟ್ಲಿ ಬರೆದಿಟ್ಕೊಳ್ಳಿ, ಅದು ನಿಮ್ಮ ಲೈಫಲ್ಲಿ ಆಗುತ್ತೆ. ಸೊ ನಿಮ್ಮ ಜೀವನ, ನಿಮ್ಗೇನು ರಿಯಾಲಿಟಿ ಬೇಕು ಲೈಫಲ್ಲಿ, ಏನು ಗೋಲ್ ಇದೆ, ಎಸ್ ನಾನು ಇದನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ರು, ದಯವಿಟ್ಟು ಅದ್ರ ಬಗ್ಗೆ ಪಾಸಿಟಿವ್ ಆಗಿರಿ. ಇವಂತೂ ಈ ಕ್ಷಣಕ್ಕೆ ನೀವೇನು ಅದ್ರ ಬಗ್ಗೆ ಏನು ಝೀರೋ ನಾಲೆಜ್ ಆಗಿರ್ಬೋದು, ಏನಂದರೆ ಏನೂ ಗೊತ್ತಿಲ್ಲ ಅಂದರೂ ಪರವಾಗಿಲ್ಲ, ಯು ಆಲ್ರೆಡಿ ಇನ್ ದ್ಯಾಟ್ ಪೊಸಿಷನ್. ಯಾಕೆ ಅಂತಂದರೆ, ನೀವು ಅದನ್ನು ಥಿಂಕ್ ಮಾಡೋಕ್ಕಾಗತ್ತೆ ಅಂತ ಅಂದರೆ, ಓಕೆ ನನ್ನ ಗೋಲ್ ಇದು, ನಾನು ಇದನ್ನು ಆಗ್ತೀನಿ ಅಂತ ಆಲ್ರೆಡಿ ನೀವು ಥಿಂಕ್ ಮಾಡಿದ್ದೀರಾ ಅಂತ ಅಂದರೆ, ನಿಮ್ಮ ಮೈಂಡಲ್ಲಿ ನೀವು ಆಲ್ರೆಡಿ ಆಗಿಬಿಟ್ಟಿದ್ದೀರಾ, ನಿಮ್ಮ ಗೋಲ್ ಏನಿದೆ ಅದು ಮುಗಿಸ್ಬಿಟ್ಟಿದ್ದೀರಾ. ಸೊ ನಾನು ಆಗಿಲ್ಲ ಅಂತೆಲ್ಲ ನೆಗೆಟಿವ್ ಆಗಿ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ಅದಕ್ಕೆ ಏನು ಬೇಕೋ ಅದನ್ನು ಆ್ಯಕ್ಷನ್ ತೊಗೊಳ್ಳಿ, ಡೆಫಿನೆಟ್ಲಿ ಯು ವಿಲ್ ಬಿ. ಸೊ ಅದಕ್ಕೆ ಜಾಸ್ತಿ ನಿಮಗೇನು ಬೇಕೋ ಅದನ್ನು ಯೋಚನೆ ಮಾಡ್ಕೊಂಡು ಹೋಗಿ. ಲೀವ್ ದೋಸ್ ನೆಗೆಟಿವ್ ಥಿಂಕಿಂಗ್ ಆರ್ ನೆಗೆಟಿವ್ ವೈಬ್ಸ್, ನೆಗೆಟಿವ್ ಎಮೋಷನ್ಸ್, ಆಯಿತಾ? ಪಾಸಿಟಿವ್ ಎಮೋಷನ್, ನಗ್ನಗ್ತಾ ಯಾವಾಗಲೂ ಇರಿ, ಯಾವಾಗಲೂ ಒಳ್ಳೆಯದನ್ನೇ ಯೋಚನೆ ಮಾಡಿ, ಒಳ್ಳೆಯದನ್ನೇ ಆಹಾರ ತಗೊಳ್ಳಿ, ಒಳ್ಳೆಯದನ್ನೇ ಮಾತಾಡಿ ಅಂತ ಹೇಳ್ತೀನಿ. ಸೊ ಅದಕ್ಕೆ surround yourself with positive people, and also always ರೇಡಿಯೋ ಥರ ಗುಡ್ ವೈಬ್ಸ್, ಗುಡ್ ಥಿಂಕಿಂಗ್, ಗುಡ್ ಮೂಡ್, ಆ ರೇಡಿಯೋದಲ್ಲೇ ಯಾವಾಗಲೂ ಫ್ರೀಕ್ವೆಂಟಾಗಿ ಇರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಬಾಯ್. ಅಲ್ಲಿ ತನಕ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್.